ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಮತ್ತೊಂದು ಸಾರಿ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ವಿಶೇಷವಾಗಿ ಬುಧವಾರ ಯಾವ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ವಿ ನೆನಪಿದೇನಾ? ಬುಧವಾರ ಹನುಮಂತಮ್ಮವ್ರ ಮನೆ ಹತ್ರ ಇತ್ತು ಪ್ರಾರ್ಥನೆ ಕೂಟ. ಯಾವ ವಾಕ್ಯ ಮರೆತು ಬಿಟ್ಟಿದ್ದೀರಾ? ಮೂಲ ವಾಕ್ಯ ಏನಾಗಿತ್ತು? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ನಿನಗೆ ಬೆಳಕು ಬಂತು, ದೇವರು ಬೆಳಕಾಗಲಿ ಅನ್ನಲು ಬೆಳಕೇ ಆಯಿತು ಎಂಬುದಾಗಿ. ಚಿಕ್ಕ ಮಕ್ಕಳು ಗಲಾಟೆ ಮಾಡೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಇವತ್ತಿನ ದಿನ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರ ಆಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ವಾಕ್ಯ ಸಲುವಾಗಿ ಪ್ರಾರ್ಥನೆ ಮಾಡ್ರಿ. ಸ್ತ್ರೀಯರು ಮಾಡ್ರಿ ವಾಕ್ಯ ಸಲ ಪ್ರಾರ್ಥನೆ. ಸಂಕ್ಷಿಪ್ತವಾಗಿ ವಾಕ್ಯ ಸಲುವಾಗಿ ಮಾತ್ರ ಪ್ರಾರ್ಥನೆ, ಬೇಗ ಮಾಡಬೇಕು. ಈ ಕರ್ತನೆ ಸಪ್ಪ ಈ ವಾಕ್ಯ ಹೇಳುವಾಗ ಸ್ವಾಮಿ ನಿನ್ನ ಪ್ರಸನ್ನತೆ ಎಲ್ಲರನ್ನ ಸಾಕಲಿ ದೇವ. ಅಪ್ಪ ವಾಕ್ಯ ಹೇಳುವಾಗ ಸ್ವಾಮಿ ಎಲ್ಲರೊಟ್ಟಿಗೆ ನೀನು ಮಾತಾಡ್ತಾ ನಂಬುತ್ತೇನಪ್ಪ. ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ನೀನು ಬಂದಿದ್ದಕ್ಕಾಗಿ ಕೊಟ್ಟೆ ಆಡ್ಕೊಟ್ಟೆ ಸ್ತುತಿ ಸ್ತೋತ್ರವನ್ನು ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದವರಾಗಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಒಂದು ವಿಷಯವನ್ನು ಇವತ್ತಿನ ಸಾಯಂಕಾಲದ ವೇಳೆಯಲ್ಲಿ ನಾವು ಧ್ಯಾನ ಮಾಡೋಣ. ದೇವರ ಮಾರ್ಗ ಮತ್ತು ಮನುಷ್ಯರ ಮಾರ್ಗಗಳು. ಹಲ್ಲೆಲೂಯಾ. ದೇವರ ಮಾರ್ಗಗಳು, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರ್ತಕ್ಕಂಥ ಆತನ ಆಲೋಚನೆಗಳು, ಆತನ ಮಾರ್ಗಗಳು ಮನುಷ್ಯರ ಆಲೋಚನೆಗಳಿಗಿಂತ ಮನುಷ್ಯರ ಮಾರ್ಗಗಳಿಗಿಂತ ಎಷ್ಟೋ ಉನ್ನತವಾಗಿರ್ತಕ್ಕಂಥ ಮಾರ್ಗಗಳಾಗಿದ್ದಾವೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನ ಕಡೆಗೆ ನೀವು ತಿರುಗಿಕೊಳ್ಳಿರಿ, ದುರ್ಮಾರ್ಗವನ್ನು ದುಷ್ಟತ್ವವನ್ನು ಬಿಟ್ಟು ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನಾನು ನಿಮ್ಮನ್ನು ಕರುಣಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಭಕ್ತರು ತಮ್ಮ ಸ್ವಂತ ಮಾರ್ಗದಲ್ಲಿ ಏನು ಮಾಡ್ತಾ ಇದ್ದಾರೆ? ನಡೆದಂಥವ್ರು ಇದ್ದಾರೆ. ಪ್ರಿಯರೇ, ಸ್ವಂತ ಮಾರ್ಗದಲ್ಲಿ ಯಾವ ಮನುಷ್ಯ ನಡ್ತಾನೋ ಅವನು ತಾನಾಗಿಯೇ ತನ್ನ ನಷ್ಟಕ್ಕೆ ತಾನೇನು ಮಾಡ್ತಾನೆ? ತನ್ನನ್ನು, ತನ್ನ ಕುಟುಂಬವನ್ನು ಏನು ಮಾಡ್ತಾನೆ? ಗುರಿ ಮಾಡಿಕೊಳ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು. ದೇವರ ಮಾರ್ಗ ಯಾವಾಗಲೂ ಕೂಡ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ತರುವಂಥದ್ದಾಗಿರುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿರುವಾಗ, ಯೌವನಸ್ಥರಿರುವಾಗ, ವಯಸ್ಸಿಗೆ ಬಂದ ಮೇಲೆ, ಮದುವೆ ಆದ ಮೇಲೆ, ವೃದ್ಧಾಪ್ಯದಲ್ಲಿಯೂ ಕೂಡ ಅನೇಕರು ಏನು ಮಾಡ್ತಾ ಇರ್ತಾರೆ? ದೇವರ ಮಾರ್ಗವನ್ನು ಬಿಟ್ಟೇ ಮನುಷ್ಯರ ಮಾರ್ಗದಲ್ಲಿಯೇ ಏನು ಮಾಡ್ತಾ ಇರ್ತಾರೆ? ನಡೀತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ನನ್ನ ಮಾರ್ಗಗಳು ಏನಂತೆ? ಅಷ್ಟು ಉನ್ನತವಾಗಿದ್ದಾವೆ. ಎಷ್ಟು ಉನ್ನತ? ಭೂಮಿಗಿಂತ ಆಕಾಶ. ನೀವು ಹೈಟ್ ಎಣಿಕೆ ಮಾಡೋಕ್ಕಾಗುತ್ತಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿಂದ ಅಲ್ಲಿಗೆ ಎಣಿಕೆ ಮಾಡ್ಬೋದು, ಇಷ್ಟು ಫೀಟ್ ಐತೆ ಅಂತ ಹೇಳ್ಬೋದು. ಆದರೆ ಭೂಮಿಗಿಂತ ಆಕಾಶ ಎಷ್ಟು ಎತ್ತರ ಇತ್ತು ಅದು ಅಳತೆ ಮಾಡಲಾರದಷ್ಟು ದೊಡ್ಡದು ಪ್ರಿಯರೇ. ಅಷ್ಟು
ಉನ್ನತವಾಗಿದಾವಂತೆ ದೇವ್ರ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅನೇಕರು ತಮ್ಮ ಒಂದು ಬದುಕಿನ ಪಯಣವನ್ನ ದೇವರ ಮಾರ್ಗದಲ್ಲಿ ಬದುಕದೆ ಕೆಟ್ಟದಾದಂಥ ಮಾರ್ಗದಲ್ಲಿ ಏನ್ ಮಾಡ್ತಾ ಇರ್ತಾರೆ, ಪಯಣಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ರೂತಳ ಗ್ರಂಥ 1ನೇ ಅಧ್ಯಾಯ ಮೊದಲು 5 ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಲ್ಲಿ ಒಂದು ಕುಟುಂಬ ದೇವರ ಮಾರ್ಗದಿಂದ ತಮ್ಮ ಸ್ವಂತ ಮಾರ್ಗವಾಗಿ ನಡೆಯುತ್ತಾ ಹೋಗ್ತಾ ಇದೆ. ಎಲ್ಲಿಂದ ಹೋಗ್ತಾ ಇದೆ? ಬೆತ್ಲೆಹೇಮಿನಿಂದ ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೆ? ಮೋವಾಬ್ ಎನ್ನುವಂತ ದೇಶಕ್ಕೆ ಹೋಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಇವರು ಬೆತ್ಲೆಹೇಮನ್ನು ಏನ್ ಮಾಡ್ತಾ ಇದ್ದಾರೆ? ಬಿಟ್ಟು ಹೋಗ್ತಾ ಇದ್ದಾರೆ. ಬೆತ್ಲೆಹೇಮ್ ಅಂದ್ರೆ ಏನರ್ಥ? ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಮನೆ. ಹಲ್ಲೆಲೂಯಾ. ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಮನೆ. ರೊಟ್ಟಿಯ ಮನೆಯನ್ನ ಬಿಟ್ಟು ಇವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮೋವಾಬ್ ಎನ್ನುವಂತ ಶಾಪಗ್ರಸ್ತವಾದ ಒಂದು ದೇಶಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೊರಟು ಹೋಗ್ತಾ ಇದ್ದಾರೆ ಪ್ರಿಯರು. ಒಬ್ರು ಹೋಗ್ತಾ ಇಲ್ಲ, ಇಡೀ ಕುಟುಂಬ ಹೋಗ್ತಾ ಇದೆ. ಹೋಗೋದಕ್ಕೆ ಕಾರಣ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಬರಗಾಲ ಬಂದಿದ್ದರಿಂದ ಅವರು ತಮ್ಮ ಊರಾದ ಬೆತ್ಲೆಹೇಮನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರಂತೆ? ಪಯಣವಾಗಿ ಮೋವಾಬ್ ಎನ್ನುವಂತ ದೇಶಕ್ಕೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆ ನವೋಮಿ, ಮಹಲೋನ್, ಕಿಲ್ಲೋನ್ ಮತ್ತು ಆತನ ಯಜಮಾನ, ಆಕೆ ಯಜಮಾನ, ಆ 4 ಜನರು ಎಲ್ಲಿಗೆ ಹೋದ್ರಂತೆ? ಮೋವಾಬ್ ಎನ್ನುವಂತ ದೇಶಕ್ಕೆ ಹೋದ್ರು. ಆ ಒಂದೇ ಒಂದು ಕುಟುಂಬ ಮಾತ್ರ ಹೋಗ್ತಾ ಇದೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಬೇರೆಯವರೆಲ್ಲರೂ ಬೆತ್ಲೆಹೇಮಿನಲ್ಲಿಯೇ ಜೀವಿಸ್ತಾ ಇದ್ದಾರೆ, ಬೇರೆಯವರೆಲ್ಲರೂ ಬೆತ್ಲೆಹೇಮಿನಲ್ಲಿಯೇ ಇದ್ದಾರೆ. ಆದರೆ ಇದೊಂದು ಕುಟುಂಬ ಮಾತ್ರ ಏನ್ ಮಾಡ್ತಾ ಇದೆ? ಮೋವಾಬ್ ಎನ್ನುವಂತ ದೇಶಕ್ಕೆ ತಮ್ಮ ಸ್ವಂತ ಮಾರ್ಗದಿಂದ, ಸ್ವಂತ ಆಲೋಚನೆಗಳಿಂದ, ಅಯ್ಯೋ ಇಲ್ಲಿದ್ರೆ ನಾವೇನಾಗ್ಬಿಡ್ತೀವಿ? ನಾಶವಾಗಿ ಹೋಗ್ಬಿಡ್ತೀವಿ ಏನೋ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬೆತ್ಲೆಹೇಮನ್ ಅಂದ್ರೆ ಏನಂತ ಹೇಳಿದೆ ನಾನು? ರೊಟ್ಟಿಯ ಮನೆ. ಅಲ್ಲಿ ಯಾವಾಗಲೂ ಕೂಡ ರೊಟ್ಟಿ ಏನಾಗುತ್ತೆ? ಸಿಗ್ತಾ ಇರುತ್ತೆ. ಇವತ್ತಿಗೂ ಕೂಡ ನೀವು ಬೆತ್ಲೆಹೇಮಿಗೆ ಹೊರಟೋದ್ರೆ ಅಲ್ಲಿ ರೊಟ್ಟಿ ಬೀದಿಗಳಲ್ಲಿ ಏನ್ ಮಾಡಿರ್ತಾರೆ? ಮೀನುಗಳ ಮೇಲೆ ರೊಟ್ಟಿಯನ್ನು ಇಟ್ಟಿರ್ತಾರೆ. ಹಲ್ಲೆಲೂಯಾ. ಆ ರೊಟ್ಟಿಯನ್ನ ಕೇಳಿದ್ರೆ ಎಷ್ಟು ದಿವಸ ಆಯ್ತು ರೊಟ್ಟಿ ಮಾಡಿ ಅಂದ್ರೆ 5 ವರ್ಷ ಆಯ್ತು ಅಂತಾರೆ ಅವ್ರು. ಎಷ್ಟು ವರ್ಷ ರೀ? 4-5 ವರ್ಷಗಳಾದ್ರೂ ಕೂಡ ಆ ರೊಟ್ಟಿಗಳು ಏನಾಗಲ್ಲ? ಕೆಟ್ಟು ಹೋಗಲ್ಲ. ಎಲ್ಲಿರುವಂಥದ್ದು? ಬೆತ್ಲೆಹೇಮಿನಲ್ಲಿರ್ತಕ್ಕಂಥ ರೊಟ್ಟಿ. ಅಷ್ಟು ಆಶೀರ್ವಾದ ಇರ್ತಕ್ಕಂಥ ಆ ಸ್ಥಳವನ್ನ ಬಿಟ್ಟು, ರೊಟ್ಟಿಯ ಕೇಂದ್ರವನ್ನ ಬಿಟ್ಟು, ಹಾಲು ಜೇನು ಹರಿಯುವಂತ ದೇಶವನ್ನ ಬಿಟ್ಟು ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸ್ವಂತ ಮಾರ್ಗದ ಮೂಲಕವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮೋವಾಬ್ ಎನ್ನುವಂತ ದೇಶಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ತಿಳಿಸ್ತಾ ಇದೆ, ಇವತ್ತು ಕೂಡ ಅನೇಕ ಜನರು ತಮ್ಮ ಸ್ವಂತ ಮಾರ್ಗದಲ್ಲಿ ನಡಿಬೇಕಂತೇಳಿ ಇಷ್ಟಪಟ್ಟು ಅನೇಕವಾದ ನಷ್ಟಗಳಿಗೆ ಅವ್ರು ಏನಾಗ್ತಾರೆ? ತುತ್ತಾಗ್ತಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅಯ್ಯೋ ನನ್ನ ಮಕ್ಕಳೇ, ನೀವು ನನ್ನ ಮಾರ್ಗದಲ್ಲಿ ನೀವು ನಡೆದರೆ ನಿಮಗೆ ಮುಂದೆ ಉನ್ನತವಾಗಿರ್ತಕ್ಕಂಥ ಆಶೀರ್ವಾದ ಎನ್ನುವಂಥದ್ದು ಇದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದಂಪತಿಗಳು ಹೋದ ತಕ್ಷಣ ಅಲ್ಲಿ ಮೋವಾಬ್ ದೇಶದಲ್ಲಿ ಇಬ್ರು ಸೊಸೆಯಂದ್ರನ್ನ ಏನ್ ಮಾಡಿದ್ರು? ಓರ್ಫಳ ರೂತಳನ್ನ ಮದುವೆ ಮಾಡಿಕೊಂಡ್ರು ಕಿಲ್ಲೋನ್ ಮಲ್ಲೋನ್ಗೆ. ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ 3 ಗಂಡು ಮಕ್ಕಳು, ಮಾತಾಡಬೇಡಿದ್ರು ದಯವಿಟ್ಟು. ಹಲ್ಲೆಲೂಯಾ. ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ 3 ಗಂಡು ಮಕ್ಕಳು ಆ ಒಂದು ದೇಶದಲ್ಲಿ 10 ವರ್ಷದಲ್ಲಿ 3 ಏನಾದ್ರಿ? ತೀರಿ ಹೋದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ನಿನ್ನ ಮಾರ್ಗದಲ್ಲಿ ನೀನು ನಡೆದರೆ ನಿನಗೇನುಂಟು? ನಾಶನ ಉಂಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೆರೂಶಲೇಮ್, ಇಸ್ರಾಯೇಲ್ ದೇಶ ಅಂದ್ರೆ ಎಂತ ದೇಶ ಅಂತದು? ಹಾಲು ಜೇನು ಹರಿಯುವಂತ ದೇಶ. ಒಂದೊಂದು ಆಕಳ 77 ಲೀಟರ್ ಹಾಲು ಕೊಡುತ್ತಂತೆ. ಎಷ್ಟು ರೀ? ಹಿಂಡಿ ಕೇಳಲಾರ್ದವ್ರು ಏನ್ ಮಾಡ್ತಾರಂತೆ? ಹಿಂಡಿ ಕೇಳಲಾರ್ದ ಹಂಗೆ ಬಿಟ್ಬಿಡ್ತಾರಂತ. ಅದು ಹೋಗಿ ಏನ್ ಮಾಡುತ್ತಂತೆ? ಮರಕ್ಕ ಹಿಂಗೆ ಗುದ್ದಿದ ಮೇಲೆ ಅದೆಲ್ಲ ಹಾಲೆಲ್ಲ ಏನಾಗುತ್ತಂತೆ? ಸೋರಿ ಹೋಗುತ್ತಂತೆ. ಹಾಲೆಲ್ಲ ಹಿಂಗ ಸೋರ್ತಾ ಇರ್ಬೇಕಾದ್ರೆ ಗಿಡದಲ್ಲಿರ್ತಕ್ಕಂಥ ಜೇನು, ಆ ಜೇನನ್ನು ಕೂಡ ಅಷ್ಟು ಸಮೃದ್ಧಿಕರವಾಗಿ ಸಿಗುವಂತ ದೇಶ ಯಾವುದು? ಇಸ್ರಾಯೇಲ್ ದೇಶ. ಆ ಜೇನು ಕರೆಕ್ಟಾಗಿ ಆ ಹಾಲಲ್ಲಿ ಬಿದ್ದಾಗ ಹಾಲು ಜೇನು ಏನಾಗ್ತಾ ಇದ್ವಂತೆ? ಹರಿತಾ ಹೋಗ್ತಾ ಇದ್ವಂತೆ. ಹಲ್ಲೆಲೂಯಾ. ಅಷ್ಟು ಸಮೃದ್ಧಿಕರವಾದ ದೇಶವನ್ನ ಬಿಟ್ಟು, ದೇವರು ತೋರಿಸಿದಂತ ದೇಶವನ್ನ ಬಿಟ್ಟು ಈ ದಂಪತಿಗಳು ಎಲ್ಲಿಗೆ ಹೊರಟೋದ್ರು? ಮೋವಾಬ್ ದೇಶ. ಮೋವಾಬ್ ಅಂದ್ರೆ ಶಾಪಗ್ರಸ್ತವಾಗಿರುವಂಥದ್ದು, ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡುವಂತ ಜನರು ಎಲ್ಲಿದ್ದಾರೆ? ಆ ದೇಶದಲ್ಲಿದ್ದಾರೆ. ಇವ್ರಿಗೆ ಯಾಕೆ ಅಲ್ಲಿಗೆ ಹೋದ್ರಂದ್ರೆ ಇವರಿಗೆ ಪ್ರಾರ್ಥನೆ ಅಂದ್ರೆ ಏನು ಗೊತ್ತಿಲ್ಲ. ದೇವರ ನಡೆಸುವಿಕೆಗೆ ಈ ಕುಟುಂಬ ಒಳಗಾಗಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಅಯ್ಯೋ ನನ್ನ ಮಾರ್ಗಗಳು
ಆಕಾಶಕ್ಕಿಂತಲೂ ಉನ್ನತವಾದ ಮಾರ್ಗಗಳು, ಅದು ನಿನಗಾಗಿಯೇ ನಾನು ಇಟ್ಟಿರುವಂಥದ್ದು. ಆದರೆ ಈ ಕುಟುಂಬದವರು ಏನು ಮಾಡಿದ್ರು? ದೇವರ ಮಾರ್ಗವನ್ನು ಬಿಟ್ಟು, ದೇವರ ಪ್ರಾರ್ಥನೆಯ ಸಹವಾಸವನ್ನು ಬಿಟ್ಟು ದೇವರಿಂದ ಏನಾಗ್ತಾ ಇದ್ದಾರೆ ಪ್ರಿಯರೇ? ದೂರ ಹೋದಾಗ ಸತ್ಯವೇದ ಹೇಳ್ತಾ ಇದೆ, ಕುಟುಂಬದ 3 ಗಂಡು ಮಕ್ಕಳು ಏನಾದರೂ ತೀರಿ ಹೋದರು, ನಷ್ಟವನ್ನ ಅನುಭವಿಸಿದರು. ಈ ಸಾಯಂಕಾಲದ ವೇಳೆಯಲ್ಲಿ ದೇವರು ನಮ್ಮನ್ನು ಕೂಡ ಎಚ್ಚರಪಡಿಸ್ತಾ ಇದ್ದಾನೆ. ನೀನು ಮನುಷ್ಯರ ಮಾರ್ಗದಲ್ಲಿ ನಡೆಯುವಂಥದ್ದೇ ಆದರೆ ಆ ಮನುಷ್ಯರ ಮಾರ್ಗಗಳು ನಮಗೆ ಮೇಲನ್ನಲ್ಲ ಏನು ಬರಮಾಡ್ತವೆ? ಕೇಡನ್ನೇ ಬರಮಾಡುವಂಥವುಗಳಾಗಿರ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ? ಪ್ರೇಯರ್ ಜರ್ನಿ ಅಂದರೆ ಪ್ರಾರ್ಥನೆಯ ಪಯಣ ಇರಲಾರದ ಹಾಗೆ. ಪ್ರೇಯರ್ಲೆಸ್ ಜರ್ನಿ ಅಂದರೆ ಪ್ರಾರ್ಥನೆ ಇಲ್ಲದ ಒಂದು ಜೀವಿತದಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದರೆ ದೇವ್ರು ಏನು ಮಾಡ್ತಾನೆ? ಆಲೋಚನೆಗಳನ್ನು ಕೊಡ್ತಾನೆ. ಇದು ಮಾರ್ಗ ಕೆಟ್ಟದ್ದು, ಈ ಮಾರ್ಗದಲ್ಲಿ ನೀನು ಹೋಗಬೇಡ, ಈ ಮಾರ್ಗ ಒಳ್ಳೆಯದು, ಈ ಮಾರ್ಗದಲ್ಲಿ ನೀನು ಹೋಗಬಹುದು. ಪರಿಶುದ್ಧಾತ್ಮ ದೇವರು ಏನು ಮಾಡ್ತಾನೆ? ಆಲೋಚನೆಗಳನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎರಡನೇ ಜರ್ನಿ ಎಂತಹ ಜರ್ನಿ ಅಂದರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯ ಕುರಿತಾಗಿ. ಆ ವ್ಯಕ್ತಿ ಎಂತಹ ವ್ಯಕ್ತಿ ಅಂದರೆ ದೇವರ ಪ್ರವಾದಿಯಾಗಿರುವಂಥ ಯೋನಾ. ಆತನ ಹೆಸರೇನು? ಯೋನ. ಆ ಯೋನನಿಗೆ ದೇವರು ಹೇಳ್ತಾನೆ, ಯೋನನೇ ನೀನು ಎದ್ದು ಏನ್ ಮಾಡು? ಎಲ್ಲಿಗೆ ಹೋಗು? ತಾರ್ಷೀಷಿಗೆ ಹೋಗಂತಾರ? ನಿನೇವೆಗೆ ಹೋಗು. ನೀನು ಎಲ್ಲಿಗೆ ಹೋಗ್ಬೇಕು? ನಿನೇವೆಗೆ ಹೋಗು. ಆ ನಿನೇವೆ ಜನರು ಬಹಳ ದುಷ್ಟರಿದ್ದಾರೆ, ನನಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಆ ನಿನೇವೆ ಪಟ್ಟಣಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜನರಿಗೆ ನೀನು ಕೂಗಿ ಸಾರಿ ಖಂಡಿತವಾಗಿ ಎಚ್ಚರಿಸಿ, ನಿನೇವೆ ಪಟ್ಟಣವೇ ಇನ್ನು 40 ದಿನಗಳಲ್ಲಿ ನೀನು ನಾಶವಾಗಿ ಹೋಗ್ತೀಯ, ಹಾಳಾಗಿ ಹೋಗ್ತೀಯ ಅಂತೇಳಿ ಹೋಗು, ಹೇಳಿ ಹೋಗು ಅಂತೇಳಿ ಹೇಳಿದ್ರೆ, ಈ ಯೋನ ಏನ್ ಮಾಡ್ತಾ ಇದ್ದಾನೆ? ದೇವರ ಮಾರ್ಗವನ್ನು ಬಿಟ್ಟು ದೇವರ ಮಾತುಗಳನ್ನು ಅಲಕ್ಷ್ಯ ಮಾಡಿ ನಿನೇವೆಗೆ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಷೀಸ್ ಎನ್ನುವಂತ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯೋನನೇ ನೀನ್ ಎಲ್ಲಿಗೆ ಹೋಗ್ಬೇಕು? ನಾನು ಹೇಳಿದ ಮಾರ್ಗದಲ್ಲಿ ನೀನು ಹೋಗ್ಬೇಕು. ಆದ್ರೆ ಇವನೆಲ್ಲಿ ಹೋಗ್ತಾ ಇದ್ದಾನ? ತನ್ನ ಸ್ವಂತ ಮಾರ್ಗದಲ್ಲಿ ದೇವರನ್ನ ಮಾತುಗಳನ್ನ ಅಲಕ್ಷ್ಯ ಮಾಡಿ ಸ್ವಂತ ಮಾರ್ಗದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮಕ್ಕಳ ಕಡೆ ಬರ್ರಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸಂದರ್ಭದಲ್ಲಿ ಏನಾಯ್ತು ಗೊತ್ತಾ? ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ಯೋನನಿಗೆ ಹೇಳಿದ ದೇವರು ಏನಂತೇಳಿ? ನೀನು ನಿನೇವೆಗೆ ಹೋಗಂದ್ರೆ ಇಲ್ಲ, ನಾನು ತಾರ್ಷೀಸಿಗೆ ಹೋಗ್ತೀನಿ ಅಂತೇಳಿ ದೇವರಿಂದ ತಪ್ಪಿಸಿಕೊಂಡವನಾಗಿ ತಾರ್ಷೀಸಿಗೆ ಹೋಗುವಂಥ ಸಮಯದಲ್ಲಿ ಪ್ರಿಯರೇ ಎಷ್ಟು ಕಷ್ಟವನ್ನು ಯೋನನು ಅನುಭವಿಸಬೇಕಾಯ್ತು. ದೇವರನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಅವನು ಬಹಳ ಕಷ್ಟವನ್ನ ಅನುಭವಿಸಬೇಕಾಯ್ತು. ಅವನಿಗೆ ಒಂದು ಬಿರುದು ಕೊಟ್ರಿ, ಏನಂತೇಳಿ? ನಿದ್ದೆ ಬುರುಕ ಅಂತೇಳಿ. ಏನಂತ ಬಿರುದು ಕೊಟ್ರಿ? ನಿದ್ದೆ ಬುರುಕ. ಯಾವಾಗಲೂ ನಿದ್ದೆ ಮಾಡ್ತಾ ಇದ್ದೀವಿ, ಎಲ್ಲ ಸಮುದ್ರ ಎಲ್ಲ ಅಲ್ಲ ಕಲ್ಲೋಲ ಆಗ್ತಾ ಇದೆ, ನೀನೇನ್ ಮಾಡ್ತಾ ಇದೀಯಾ? ನಿದ್ದೆ ಮಾಡ್ತಾ ಇದೀಯಾ ಅಂತೇಳಿ ಒಂದು ಬಿರುದು ಕೊಟ್ರು. ಆಮೇಲೆ ಏನ್ ಮಾಡಿದ್ರು? ಚೀಟಿ ಹಾಕಿದ್ರು. ಚೀಟಿ ಹಾಕಿದ್ಮೇಲೆ ಯಾರಿಗೆ ಬಂತು ಹೆಸರದು? ಯೋನನಿಗೆ ಬಂತು. ಯೋನನನ್ನು ಏನ್ ಮಾಡಿದ್ರು? ದೇವರು ಸಮುದ್ರ ಬಿರುಗಾಳಿ ಎದ್ದೇಳಂಗೆ ಮಾಡಿದ್ರು. ಹಲ್ಲೆಲೂಯಾ. ಅದರಲ್ಲಿ ಯೋನನನ್ನು ಹಾಕಿದ್ರು. ಯೋನನನ್ನು ಹಾಕಿದಾಗ ಮೀನು ಏನ್ ಮಾಡ್ತ್ರಿ? ನುಂಗಿತ್ತು, ಕಕ್ಕಿತ್ತು. 2 ಕಾರ್ಯಗಳು ಆಗ್ಬಿಟ್ಟು ಅಷ್ಟು. ಯಾಕಾಯ್ತದು? ಯಾಕಾಯ್ತು? ದೇವರ ಮಾತನ್ನು ಅಲಕ್ಷ್ಯ ಮಾಡಿ ತನ್ನ ಮಾರ್ಗದಲ್ಲಿ ತಾನು ನಡೆದ ಕಾರಣಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳುತ್ತೆ ಪ್ರಿಯರೇ ಏನೆಂಬುದಾಗಿ? ನನ್ನ ಮಾರ್ಗಗಳಲ್ಲಿ ನೀವು ಜೀವಿಸುವವರಾದರೆ ನಿಮಗೆ ಆಶೀರ್ವಾದ ಉಂಟು. ನಿನ್ನ ಮಾರ್ಗಗಳು, ನೀನು ಪೂರ್ವಿಕರು ಹೇಳಿಕೊಂಡ ಮಾರ್ಗಗಳು, ಅವುಗಳು ನಿನಗೆ ಶಾಪವನ್ನೇ ತಂದಿಡ್ತವೆ. ನಿನ್ನ ಜೀವಿತದಲ್ಲಿ ಬಲಹೀನತೆಗಳನ್ನೇ ತಂದಿಡ್ತವೆ. ಒಂದ್ಸಾರಿ ಏನಾಗುತ್ತೆ ಅಂದ್ರೆ 1912ನೇ ಇಸ್ವಿಯಲ್ಲಿ ಟೈಟಾನಿಕ್ ಎನ್ನುವಂಥ ದೊಡ್ಡ ಹಡಗು, ಅದು ಬ್ರಿಟಿಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಡಗು, ನ್ಯೂಯಾರ್ಕ್ ಹೋಗ್ಬೇಕಂತೇಳಿ ಸಿದ್ಧವಾಗಿ ಹೋಗ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ಬಹಳ ಪರಿಣಿತನಾಗಿರುವಂಥವನು. ಆ ಕ್ಯಾಪ್ಟನ್ಗೆ ಹೇಳ್ತಾರೆ ಏನಂತೇಳಿ? ಅಟ್ಲಾಂಟಿಕ್ ಸಾಗರ ಐತೆ, ಇದು ದಾಟ್ಕೊಂಡು ಹೋಗ್ಬೇಕಾದ್ರೆ ಐಸ್ ಗಡ್ಡೆಗಳಿರ್ತಾವೆ. ಐಸ್ ಗಡ್ಡೆ ಅಂದ್ರೆ ಕಲ್ಲಿಗಿಂತಲೂ ಸ್ಟ್ರಾಂಗ್ ಇರ್ತಾವೆ. ಹಲ್ಲೆಲೂಯಾ. ಐಸ್ ಗೊತ್ತಾ? ಐಸ್ ಕ್ರೀಮ್ ತಿಂತೀರಲ್ಲ, ಅದಕ್ಕಿಂತಲೂ ಗಟ್ಟಿಗಿರ್ತಕ್ಕಂಥ ಐಸ್, ಸಮುದ್ರದ ಆಳದಲ್ಲಿ ಇರ್ತಕ್ಕಂಥ ಐಸ್ ಗಡ್ಡೆಗಳಿರ್ತವೆ. ಆ ದಾರಿಗೆ ನೀನು ಹೋಗಬೇಡ, ಆ ದಾರಿಗೆ ಹೋದ್ರೆ ಏನಾಗುತ್ತೆ? ಹಡಗು ನಾಶವಾಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಕ್ಯಾಪ್ಟನ್ ಏನ್ ಮಾಡ್ತಾನೆ? ಆ ಮಾತುಗಳನ್ನ ಧಿಕ್ಕರಿಸಿ ತನ್ನ ಸ್ವಂತ ಮಾರ್ಗದಲ್ಲಿ ಏನ್ ಮಾಡ್ತಾನೆ ಪ್ರಿಯರೇ? ಆ ಟೈಟಾನಿಕ್ ಹಡಗನ್ನ ನಡೆಸ್ಕೊಂಡು ಹೋಗ್ತಾನೆ ಪ್ರಿಯರೇ. ಹೋಗ್ತಾ ಇರಬೇಕಾದ್ರೆ ಬೆಳಗ್ಗೆ ಮುಂಜಾನೆ ಸುಮಾರು ಆ ಟೈಟಾನಿಕ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವ ಮಾರ್ಗದಲ್ಲಿ ಹೇಳಿದ್ರು ಆ ಮಾರ್ಗದಲ್ಲಿ ಹೋಗ್ಲಾರ್ದೆ ಬೇರೆ ಮಾರ್ಗದಲ್ಲಿ ಹೋದ ಕಾರಣಕ್ಕಾಗಿ ಅಲ್ಲಿ ದುರಂತ ಸಂಭವಿಸುತ್ತೆ. ದೊಡ್ಡದಾಗಿರ್ತಕ್ಕಂಥ ಟೈಟಾನಿಕ್ ಹಡಗು, ಎಷ್ಟೋ ಸಾವಿರ ಜನರನ್ನ ಹೊತ್ತುಕೊಂಡು ಹೋಗುವಂತ ಟೈಟಾನಿಕ್ ಹಡಗು ಸಡನ್ ಆಗಿ ಅದೇನಾಯ್ತು? ಮುರಿದು ಹೋಯಿತು.
ಹಲ್ಲೆಲೂಯಾ. ಸಡನ್ ಆಗಿ ಐಸ್ ಗಡ್ಡೆಗೆ ಗುದ್ದಿ ಅದು ಮುರಿದೋಯ್ತು. ಎಷ್ಟೋ ಸಾವಿರ ಜನರು ಏನಾದ್ರು ನಾಶವಾಗಿ ಹೋದ್ರು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರ ಮಾರ್ಗದಲ್ಲಿ ನೀನು ಜೀವಿಸುವುದಾದರೆ ನಿನಗೆ ಆಶೀರ್ವಾದ ಉಂಟು. ನಿನ್ನ ಸ್ವಂತ ಮಾರ್ಗಗಳನ್ನು ನೀನೇನು ಮಾಡಬೇಡ, ಎಣಿಸಿಕೊಳ್ಳಬೇಡ. ಸ್ವಂತ ಮಾರ್ಗಗಳನ್ನು ನೀನೇನು ಮಾಡಬೇಡ, ಕಟ್ಟಿಕೊಳ್ಳಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋನನಿಗೆ ಹೇಳ್ತಾ ಇದ್ದಾನೆ ದೇವರು, ನೀನು ಯೋನ, ನಾನು ಹೇಳಿದ ಮಾರ್ಗದಲ್ಲಿ ನೀನು ಹೋಗು ಅಂದ್ರೆ ಯೋನ ದೇವರ ಮಾತನ್ನ ಅಲಕ್ಷ್ಯ ಮಾಡಿದ. ಹಲ್ಲೆಲೂಯಾ. ಈ ರೊಟ್ಟಿಯ ಕೇಂದ್ರವಾಗಿರ್ತಕ್ಕಂಥ ಬೆತ್ಲೆಹೇಮನ್ನ ಅಲಕ್ಷ್ಯ ಮಾಡಿದ್ರು. ಯಾರು? ನವೋಮಿಯ ಕುಟುಂಬದವರು ನಾಶನವನ್ನ ಹೊಂದಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ತಿಳಿಸ್ತಾ ಇದೆ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ ಯೆರೂಸಲೇಮನ್ನ ಬಿಟ್ಟು, 10ನೇ ಅಧ್ಯಾಯ 30ನೇ ವಾಕ್ಯ, ಲೂಕನು ಬರೆದ ಸುವಾರ್ತೆ, ಯೆರೂಸಲೇಮನ್ನ ಬಿಟ್ಟು ಗಟ್ಟ ಇಳಿದು ಎಲ್ಲಿಗೆ ಹೋಗ್ತಾ ಇದ್ದಾನಂತೆ? ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯೆರೂಸಲೇಮ್ ಅಂದ್ರೆ ಏನರ್ಥ? ಸಮಾಧಾನ ನಗರ ಅಂತೇಳಿ ಅರ್ಥ. ಸಮಾಧಾನ ನೆಲೆಸಿದಂತ ಒಂದು ಸ್ಥಳ ಎಂಬುದಾಗಿ ಅರ್ಥ. ಅಂದ್ರೆ ಆಶೀರ್ವಾದದ ಸ್ಥಳ ಎಂಬುದಾಗಿ ಅರ್ಥ. ಆ ಸಮಾಧಾನ ನಗರವನ್ನ ಬಿಟ್ಟು ಈ ವ್ಯಕ್ತಿ ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದಾನಂತೆ? ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ? ಯೆರಿಕೋ. ಯೆರಿಕೋ ಅಂದ್ರೆ ಏನರ್ಥ? ಶಾಪ. ಹಲ್ಲೆಲೂಯಾ. ಯೆರಿಕೋ ಅಂದ್ರೆ ಏನರ್ಥ? ಶಾಪ. ಆ ಶಾಪದ ಪಟ್ಟಣದ ಕಡೆಗೆ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ನಡೆದುಕೊಂಡು ಹೋಗ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಯೆರೂಸಲೇಮ ಎನ್ನುವಂತ ಪ್ರಾಂತ್ಯವನ್ನ ಬಿಟ್ಟು ತಾನು ಕೆಳಗಡೆಯಾಗಿ ನಡೆದುಕೊಂಡು ಗಟ್ಟ ಇಳಿದು ಆ ಒಂದು ಪ್ರಾಂತ್ಯಕ್ಕೆ ಯೆರಿಕೋವಾಗಿ ನಡ್ಕೊಂಡು ಹೋಗ್ತಾ ಇದ್ದನು, ಅವಾಗ ಅವನು ಕಳ್ಳರ ಪಾಲಾದನು. ಕಳ್ಳರು ಅವನಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರವನ್ನ ದೋಚಲಿಲ್ಲ, ಅವನ ಬಟ್ಟೆಗಳನ್ನ ದೋಚಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಸತ್ಯವೇದ ತಿಳಿಸ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆ ವಾಕ್ಯ ಓದ್ರಿ ಒಂದ್ಸಾರಿ. 10ನೇ ಅಧ್ಯಾಯ 30ನೇ ವಾಕ್ಯ, ಲೂಕನು ಬರೆದ ಸುವಾರ್ತೆ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬನು ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಕೈ ಸಿಕ್ಕಿದನು. ಕಳ್ಳರ ಮಧ್ಯದಲ್ಲಿ ಸಿಕ್ಕಿಬಿದ್ದನು. ಅವರು ಅವನನ್ನು ಸುಲಿಗೆ ಮಾಡಿ, ಅಲ್ಲಿ ಸುಲಿಗೆ ಅಂತೇಳಿ ಬರೆಯಲ್ಪಟ್ಟಿದೆ. ಇಲ್ಲಿ ಓದ್ತೀನಿ ಕೇಳ್ರಿ. ಅವರು ಅವನ ಬಟ್ಟೆಯನ್ನ ತೆಗೆದು ಹಾಕಿ ಅವನನ್ನು ಗಾಯಪಡಿಸಿ ಅರೆ ಜೀವ ಮಾಡಿಬಿಟ್ಟು ಹೊರಟು ಹೋದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಕಳ್ಳ ಏನನ್ನು ಕದ್ದುಕೊಳ್ತಾನೆ? ಬೆಳ್ಳಿಯನ್ನು, ಬಂಗಾರವನ್ನು, ಹಲ್ಲೆಲೂಯಾ, ಹಣವನ್ನು. ಹಣವನ್ನು ದೋಚ್ಕೊಳ್ತಾರೆ. ಆದರೆ ಇಲ್ಲಿ ವಿಶಿಷ್ಟವಾಗಿ ಬರೆಯಲ್ಪಟ್ಟಿದೆ ಏನಂತೇಳಿ, ಕಳ್ಳರು ಅವನ ಬಟ್ಟೆಗಳನ್ನ ದೋಚ್ಕೊಂಡ್ರಂತೆ. ಏನನ್ನು ದೋಚ್ಕೊಂಡ್ರು? ಅವನ ಬಟ್ಟೆಗಳನ್ನ ದೋಚಿಕೊಂಡ್ರು. ಸತ್ಯವೇದ ಹೇಳುತ್ತೆ, ದೇವರು ನಮಗೆ ವಸ್ತ್ರಗಳನ್ನು ಕೊಟ್ಟಿದ್ದಾನೆ. ಯಾವ ವಸ್ತ್ರಗಳನ್ನು ಕೊಟ್ಟಿದ್ದಾನ? ರಕ್ಷಣೆ ಹೊಂದಿದ ಮೇಲೆ ರಕ್ಷಣೆಯ ವಸ್ತ್ರ, ಮತ್ತೆ ಉಲ್ಲಾಸ ವಸ್ತ್ರ, ಸ್ತುತಿ ವಸ್ತ್ರ, ಹಲ್ಲೆಲೂಯಾ, ಸಮಾಧಾನದ ವಸ್ತ್ರ. ಈ ವಸ್ತ್ರಗಳನ್ನ ನಮಗೆ ಕೊಟ್ಟಿರ್ಬೇಕಾದ್ರೆ ಕಳ್ಳ ಅಂದ್ರೆ ಯಾರ್ರಿ? ಕಳ್ಳ ಅಂದ್ರೆ ಯಾರು ಹೇಳ್ರಿ? ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ತಿನ್ನುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರೋದಿಲ್ಲ. ಕಳ್ಳ ಯಾರು? ಸೈತಾನ. ಹಲ್ಲೆಲೂಯಾ. ಮರಿಬಾರದು ನೀವು ವಾಕ್ಯವನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಕಳ್ಳ ಏನಾದಂತೆ ಆ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ ಅವನ ವಸ್ತ್ರಗಳನ್ನ ದೋಚಿಕೊಂಡ. ಯಾವ ವಸ್ತ್ರಗಳನ್ನ ದೋಚಿಕೊಂಡ? ರಕ್ಷಣೆಯ ವಸ್ತ್ರಗಳನ್ನ. ಹಲ್ಲೆಲೂಯಾ. ಪರಿಶುದ್ಧವಾಗಿರ್ತಕ್ಕಂಥ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ವ್ಯಕ್ತಿಯ ವಸ್ತ್ರಗಳನ್ನ ಮಾತ್ರ ದೋಚಿಕೊಂಡು ಅರೆ ಜೀವ ಮಾಡಿ ಅವನನ್ನ ಅಲ್ಲಿಯೇ ಬಿಟ್ಟು ಆ ವ್ಯಕ್ತಿಗಳು ಏನಾದ್ರಂತೆ? ಹೊರಟು ಹೋದ್ರು. ಹಲ್ಲೆಲೂಯಾ. ಈ ವ್ಯಕ್ತಿ ತನ್ನ ಸ್ವಂತ ಮಾರ್ಗದಲ್ಲಿ ಏನ್ ಮಾಡ್ತಾ ಇದ್ದಾನೆ? ನಡೀತಾ ಇದ್ದಾನೆ. ದೇವರ ಸಮಾಧಾನವನ್ನ ಬಿಟ್ಟು ಇವನು ಶಾಪದ ನಗರದ ಕಡೆಗೆ ಏನ್ ಮಾಡ್ತಾ ಇದ್ದಾನೆ? ಧಾವಿಸಿ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಿನ್ನ ಮಾರ್ಗಗಳು ಹೆಂಗಿದಾವೆ? ಹಲ್ಲೆಲೂಯಾ. ನಿನ್ನ ಮಾರ್ಗಗಳು ಯಾವ ರೀತಿಯಾಗಿ ನೀನು ನಡೀತಾ ಇದೆಯಾ? ಸತ್ಯವೇದ ಹೇಳುತ್ತೆ, ದೇವರು ತಾನು ಹೇಳಿದಾನೆ ಏನಂತೇಳಿ, ನಾನೇ ಮಾರ್ಗ. ಹಲ್ಲೆಲೂಯಾ. ಯೇಸುವಿನ ಮಾರ್ಗದಲ್ಲಿ ನೀನು ನಡೆದರೆ ನಿನಗೆ ಆಶೀರ್ವಾದ
ಉಂಟು. ಯೇಸು ಸ್ವಾಮಿ ಹೇಳ್ತಾನೆ, ಅಗಲವಾದ ದಾರಿಯಲ್ಲಿ ನೀವು ಹೋಗ್ಬೇಡ್ರಿ. ಹಲ್ಲೆಲೂಯಾ. ಅಗಲವಾದ ದಾರಿಯಲ್ಲಿ ನೀವು ಹೋಗ್ಬೇಡ್ರಿ. ಅಗಲವಾದ ದಾರಿಯಲ್ಲಿ ಹೋಗೋದಕ್ಕೆ ಅನೇಕರು ಇಷ್ಟಪಡ್ತಾರಂತೆ. ನೀವು ಇಕ್ಕಟ್ಟಾದ ಬಾಗಿಲಿನ ಮೂಲಕವಾಗಿ ಇಕ್ಕಟ್ಟಾದ ದ್ವಾರದಲ್ಲಿ ನೀವು ಏನ್ ಮಾಡ್ರಿ, ಹೋಗುವವರಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯೇಸಪ್ಪ ಅವರು ಹೇಳಿದ್ದಾರೆ, ಅಗಲವಾದ ಮಾರ್ಗದಲ್ಲಿ ಅನೇಕರು ನಡೀತಾರಂತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದದಲ್ಲಿ ಪೌಲನ್ ಹೇಳ್ತಾನೆ ಒಂದು ಕಡೆಗೆ ಏನಂತೇಳಿ, ನಾವು ನೋಡಿ ನಡೆಯುವವರಾಗದೆ ನಂಬಿ ನಡೆಯುವವರಾಗಿದ್ದೇವೆ. ಹಲ್ಲೆಲೂಯಾ. ನಾವ್ ಹೆಂಗ್ ನಡೀತಾ ಇದ್ದೇವಂತೆ, ನಂಬಿದ್ದೇವೆ ದೇವರನ್ನ, ನಾವು ನಡೀತಾ ಇದ್ದೇವೆ. ನಮ್ಮ ಜರ್ನಿ ಎಲ್ಲಿಗೆ? ಕಾನಾನಿಗೆ, ಪರಮ ಕಾನಾನಿಗೆ. ಆ ಕಾನಾನಿಗೆ ಮುಟ್ಟುವವರೆಗೂ ನಮ್ಮ ಜರ್ನಿ ಅದೇ ರೀತಿಯಾಗಿ ಹೋಗ್ತಾ ಇರ್ತದೆ. ಪ್ರೇರಲ್ಲಿ ಸತ್ಯವೇದ ಹೇಳ್ತಾ ಇದೆ, ಯೇಸಪ್ಪ ಅವರು ಹೇಳಿದ್ದಾರೆ, ಅನೇಕರು ಲೋಕದ ಜನರು ಹೆಂಗ್ ನಡೀತಾ ಇರ್ತಾರೆ, ನೋಡಿ ನೋಡಿ ನಡೀತಾ ಇರ್ತಾರೆ. ಈ ದಿನ ಚೆನ್ನಾಗಿದೆನಾ? ಚೆನ್ನಾಗಿಲ್ಲ. ಈ ಗಂಟೆ ಚೆನ್ನಾಗಿದೆನಾ? ಚೆನ್ನಾಗಿಲ್ಲ. ಹೌದನ್ನು ನೋಡ್ತಾರೆ, ಇನ್ನೊಂದು ಮುನ್ನೊಂದು ಎಲ್ಲ ಕಾರ್ಯಗಳನ್ನು ನೋಡ್ತಾರೆ. ಅಲ್ಲೂಯ್ಯ. ನಾವು ನೋಡಿ ನಡೆಯುವವರಲ್ಲ. ಯಾವುದನ್ನು ನೋಡುವಂಥದ್ದು ನಾವು ಬೇಕಾಗಿಲ್ಲ. ನಾವು ಹೆಂಗ್ ನಡಿತೀವಿ? ನಂಬಿ ನಡಿತೀವಿ. ಹಲ್ಲೆಲೂಯಾ. ನಮ್ಮ ದೇವರು ಎಲ್ಲ ದಿನಗಳು ಒಳ್ಳೆಯದೇ ಎಂಬುದಾಗಿ ಹೇಳಿದ್ದಾನೆ, ಗಂಟೆಗಳು ಒಳ್ಳೆಯದೇ ಎಂಬುದಾಗಿ ಹೇಳಿದ್ದಾನೆ, ಸಮಯ ಒಳ್ಳೆಯದೇ ಎಂಬುದಾಗಿ ಹೇಳಿದ್ದಾನೆ. ಎಲ್ಲವೂ ಕೂಡ ಒಳ್ಳೆಯವೇ ಆಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವ್ಯಕ್ತಿ ಸಮಾಧಾನವನ್ನ ಬಿಟ್ಟು ಶಾಪದ ಕಡೆಗೆ ಹೋಗ್ತಾ ಇದ್ದಾನೆ. ಇವತ್ತು ಅನೇಕರು ನೋಡ್ತಾ ಇರ್ತೀವಿ ಲೋಕದಲ್ಲಿ, ಯೇಸುವಿನ ಬಳಿಗೆ ಬಾರದೆ ಯೇಸುವಿನಿಂದ ಏನು ಮಾಡ್ತಾ ಇರ್ತಾರೆ? ದೂರ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಬೆತ್ಲೆಹೇಮಿನಲ್ಲಿ ಎಲ್ಲರೂ ಹೋಗ್ಲಿಲ್ಲ. ಬೆತ್ಲೆಹೇಮನ್ನ ಬಿಟ್ಟು ಎಷ್ಟು ಜನ ಹೋದ್ರು? ಒಂದೇ ಒಂದು ಕುಟುಂಬದಲ್ಲಿರ್ತಕ್ಕಂಥ 4 ಪ್ರಿಯರು, ಒಂದೇ ಕುಟುಂಬ ಹೋಗ್ತಾ ಇದೆ. ಕಾರಣ ಅವರಿಗೆ ಬೆತ್ಲೆಹೇಮು, ದೇವರು ಕೊಡುವಂತ ಆಶೀರ್ವಾದ ಬೇಕಾಗಿಲ್ಲ. ಹಲ್ಲೆಲೂಯಾ. ದೂರ ದೇಶದಲ್ಲಿ ಇದಕ್ಕಿಂತಲೂ ಎಷ್ಟು ಹೆಚ್ಚು ಶ್ರೀಮಂತರು ನಾವು ಆಗ್ತೀವಿ. ದೂರ ದೇಶಕ್ಕೆ ಹೋದರೆ ನಮ್ಗೆ ಅಲ್ಲಿ ಯಾರು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ, ನಾವು ಹೆಂಗಾದ್ರೂ ನಾವು ನಡಿಬೋದು ಅಂತೇಳಿ. ಅದ್ರ ಸಲ ವಾಕ್ಯ ಹೇಳ್ತು ಒಂದ್ಸರಿ, ಧರ್ಮೋಪದೇಶಕರು ಇಲ್ಲದಿದ್ದರೆ ಜನರು ಅಂಕೆ ಮೀರಿ ಬೆಳಿತಾರಂತೆ. ಅಂದರೆ ಹೇಳುವವರಿಲ್ಲಾರದೆ ಜನರು ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಆ ವ್ಯಕ್ತಿ ಗಟ್ಟ ಇಳಿದು ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಆ ವ್ಯಕ್ತಿಯನ್ನ ಅರೆಜೀವ ಮಾಡಬೇಕಾಯಿತು, ಅವನ ರಕ್ಷಣೆ ವಸ್ತ್ರವನ್ನ ಕಿತ್ತುಕೊಳ್ಳಬೇಕಾಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ಈ ಸಮಯದಲ್ಲಿ ನಾವು ನೋಡೋಣ ಪ್ರೇರೆ, ಕೊನೆಯದಾಗಿ ಒಬ್ಬ ವ್ಯಕ್ತಿಯನ್ನು ತೋರಿಸ್ತೀನಿ. ಆ ವ್ಯಕ್ತಿ ಏನಂದ್ರೆ, ತನಗಿರುವಂಥದ್ದನ್ನು ತೆಗೆದುಕೊಂಡು ಬಹು ದೂರದ ದೇಶಕ್ಕೆ ಏನು ಮಾಡ್ತಾ ಇದ್ದಾನಂತೆ? ಹೋಗ್ತಾ ಇದ್ದಾನಂತೆ. ಮೊದಲನೇದಾಗಿ ಪ್ರೇಯರ್ಲೆಸ್ ಜರ್ನಿ, ಎರಡನೇದಾಗಿ ಹೇಳಿದೆ ಯಾವುದದು? ಎರಡನೇದಾಗಿ ಯಾವ ವಿಷಯವನ್ನು ಹೇಳಿದ್ದು? ರೆಕ್ಲೆಸ್ ಜರ್ನಿ, ಅಂದರೆ ಅಲಕ್ಷ್ಯ ಮಾಡಿದಂಥ ಪಯಣ. ಯಾರ್ದು? ಯೋನದು. ಹಲ್ಲೆಲೂಯಾ. ಮೂರನೇದಾಗಿ ಓನ್ ಜರ್ನಿ, ಸ್ವಂತವಾಗಿ ಏನು ಮಾಡ್ತಾ ಇದ್ದಾನೆ? ಪಯಣಿಸ್ತಾ ಇದ್ದಾನೆ. ನಾಲ್ಕನೇದಾಗಿ ಲಾಂಗ್ ಜರ್ನಿ, ಅಂದರೆ ದೂರದ ದೇಶಕ್ಕೆ ಪಯಣವಾಗಿ ಹೋಗ್ತಾ ಇದ್ದಾನೆ. ಯಾರು? ತಪ್ಪಿ ಹೋದಂತ ಮಗ. ಹಲ್ಲೆಲೂಯಾ. ದೇವರಲ್ಲಿ ಇದ್ದು, ದೇವರ ಬಳಿಯಲ್ಲಿ ಇದ್ದು, ದೇವರಿಂದ ಬರುವಂತ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು, ಪಾಲನ್ನು ಹೊಂದಿ, ತನ್ನ ಇಷ್ಟದ ಪ್ರಕಾರವಾಗಿ ಆ ಹಣವನ್ನೆಲ್ಲ ತೆಗೆದುಕೊಂಡು ದೂರದ ದೇಶಕ್ಕೆ ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನಂತೆ. ಹಲ್ಲೆಲೂಯಾ. 15ನೇ ಅಧ್ಯಾಯದಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆ ದೂರದ ದೇಶಕ್ಕೆ ಅವನು ಹೋಗ್ತಾ ಇರಬೇಕಾದ್ರೆ ಆ ಹಣವನ್ನ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾನೆ. ಹಣ ಇದ್ದಾಗ ಯಾವ ರೀತಿಯಾಗಿ ಹೂವಿಗೆ ಜೇನ್ನೋಣ ಹೆಂಗ ಮುಕ್ರಿಕೊಂತವ, ಅದ್ರಂಗೆ ಹಣ ಇದ್ದಾಗ ಅವನಿಗೆ ಎಲ್ಲರೂ ಮುಕ್ರಿಕೊಂಡ್ರು. ಹಲ್ಲೆಲೂಯಾ. ಶಕ್ತಿ ಇದ್ದಾಗ ಎಲ್ಲರೂ ಮುಕ್ರಿಕೊಂಡ್ರು, ಸೌಂದರ್ಯ ಇದ್ದಾಗ ಎಲ್ಲರೂ ಮುಕ್ರಿಕೊಂಡ್ರು. ಆದರೆ ಅವನಿಂದ ಎಲ್ಲವೂ ಕೂಡ ಹೊರಟು ಹೋದಾಗ ಅವನನ್ನು ಕೇಳುವಂಥವ್ರು ಇಲ್ಲವೇ ಇಲ್ಲ. ಅವನ ಸ್ಥಿತಿ ಹೆಂಗೈತ್ರಿ? ಹಂದಿ ಕಾಯುವಂತ, ಹಂದಿ ತಿನ್ನುವಂತ ಆ ಕಾಯಿಗಳನ್ನು ಕೂಡ ತಿನ್ನೋದಕ್ಕೆ ಬಿಡಲಿಲ್ಲ ಅಂತ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವನ ಪರಿಸ್ಥಿತಿ ನೋಡ್ರಿ ಹೆಂಗಿದೆ. ಹಂದಿ ಕಾಯ್ತಾ ಇದ್ದಾನೆ, ಓಕೆ, ಹಂದಿ ತಿನ್ನುವಂತ ಕಾಯಿಗಳನ್ನು ಕೂಡ ತಿನ್ನೋದಕ್ಕೆ ಅವನಿಂದ ಆಗ್ತಾ ಇಲ್ಲ. ಅವಾಗ ಆಲೋಚನೆ ಮಾಡ್ತಾ ಇದ್ದಾನೆ, ಅಯ್ಯೋ, ನನ್ನ ತಂದೆ ಮಾರ್ಗದಲ್ಲಿ ನಾನು ನಡೆದಿದ್ರೆ ನನಗಿಷ್ಟು ಕಷ್ಟಗಳು ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನಂದ್ರೆ, ಆ ವ್ಯಕ್ತಿ ಏನ್ ಮಾಡಿದ್ನರಿ? ಪುನಃ ದೇವರ ಕಡೆಗೆ ಬಂದ. ಹಲ್ಲೆಲೂಯಾ. ಎಲ್ಲಿಗೆ ಬಂದಂತೆ? ದೇವರ ಕಡೆಗೆ ಬಂದ. ನವೊಮ್ಮೆ ಪುನಃ ದೇವರ ಕಡೆಗೆ ಬಂದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಯೋನನು ಪುನಃ
ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಿದ್ಧನಾಗಿ ನಿಂತ. ಹಲ್ಲೆಲೂಯಾ. ನಾವು ಕೂಡ ಯಾವುದೋ ವಿಷಯದಲ್ಲಿ ತಪ್ಪು ಹೋಗಿರ್ತೀವಿ, ಆದ್ರೆ ದೇವರು ಎಚ್ಚರಪಡಿಸ್ತಾ ಇರ್ತಾನೆ, ತಪ್ಪು ಮಾರ್ಗದಲ್ಲಿದ್ದೀಯ, ಪುನಃ ನೀನು ತಿದ್ದಿಕೊಂಡು ಒಳ್ಳೆ ಮಾರ್ಗದಲ್ಲಿ ನೀನು ಬರಬೇಕು ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ನೀನು ವಿಧೇಯನಾಗಿ ಆತನ ಮಾತಿಗೆ ಪುನಃ ಎಚ್ಚರಿಸಿದಾಗ, ನೀನು ವಿಧೇಯನಾಗಿ ಆತನ ಮಾತಿಗೆ ಹೋಗೊಟ್ಟು ಪುನಃ ಆ ಕೆಟ್ಟ ಮಾರ್ಗವನ್ನು ಬಿಟ್ಟು ಸತ್ಯ ಮಾರ್ಗದಲ್ಲಿ ನೀನು ನಡೆದರೆ ನಿನಗೆ ಆಶೀರ್ವಾದ ಇದೆ. ಇವನನ್ನ ದೇವರು ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದರು, ನವೋಮಿಯನ್ನ ದೇವರು ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿ ಹೋದ ಕುಮಾರನು ಮನೆಗೆ ಬಂದಾಗ ತಂದೆ ದೂರದಲ್ಲಿರುವಾಗಲೇ ಓಡಿ ಓಡಿ ಹೋಗಿ ಬಂದು ಏನ್ ಮಾಡಿದ್ದಾರೆ, ಆತನ ಅಪ್ಪಿಕೊಂಡು ಹೊಸ ವಸ್ತ್ರಗಳನ್ನು ಕೊಟ್ಟು, ಉಂಗುರವನ್ನ ಕೊಟ್ಟು, ಪಾದಗಳಿಗೆ ಕೆರೆಗಳನ್ನ ಕೊಟ್ಟು ಏನ್ ಮಾಡಿದ, ಒಳಗಡೆ ಸತ್ಕರಿಸಿದ. ಪ್ರಿಯರೇ, ಯಾವಾಗ ಪುನಃ ಅವರು ತಪ್ಪುಗಳನ್ನ ತಿದ್ದಿಕೊಂಡಾಗಿ. ಸತ್ಯವೇದ ಹೇಳ್ತಾ ಇದೆ, ನಿನ್ನ ಮಾರ್ಗಗಳಲ್ಲ ನನ್ನ ಮಾರ್ಗದಲ್ಲಿ ನೀನು ನಡೆಯುವವನಾಗಬೇಕು. ಹಲ್ಲೆಲೂಯಾ. ದೇವರ ಮಾರ್ಗಗಳು ಉನ್ನತವಾಗಿರುವಂಥದ್ದು, ದೇವರ ಮಾರ್ಗಗಳು ನಮಗೆ ಆಶೀರ್ವಾದವನ್ನೇ ತರುವಂಥದ್ದಾಗಿದೆ ಪ್ರಿಯರೇ. ಅದರ ಸಲುವಾಗಿ ಆಶೀರ್ವಾದದ ಮಾರ್ಗವಾಗಿರುವಂಥ ದೇವರ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು. ದೇವರು ಹೇಳಿದ್ದಾನೆ ಏನಂತೇಳಿ, ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ಹೋಗ್ರಿ. ಇಕ್ಕಟ್ಟಾದ ಮಾರ್ಗ ಈಗ ಸ್ವಲ್ಪ ದಿನಗಳು ಮಾತ್ರ, ಆಮೇಲೆ ಬರ್ತಾ 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 ಇಕ್ಕಟ್ಟಾದ ಮಾರ್ಗ ಅಲ್ಲ, ನಿನಗಾಗಿ ರಾಜ ಮಾರ್ಗವನ್ನ ದೇವ್ರು ಏನ್ ಮಾಡ್ತಾನೆ, ತೆರಿತಾನೆ. ಹಲ್ಲೆಲೂಯಾ. ನಿನಗೋಸ್ಕರವಾಗಿ ರಾಜ ಮಾರ್ಗ. NHಗೆ ಹೋಗ್ಬೇಕಾದ್ರೆ ಹೆಂಗಿರುತ್ತೆ, ಹೋಗ್ತಿರ್ತವೆ, ಈ ಕಡೆ ಆ ಕಡೆ ಬರ್ತಿರ್ತವೆ, ಯಾರು ಡಿಸ್ಟರ್ಬ್ ಮಾಡಲ್ಲ. ನಿನ್ನ ಜರ್ನಿ ನೀನು ಮಾಡ್ತಾ ಇರ್ಬೋದು, ಆದರೆ ಅವು ರಾಷ್ಟ್ರೀಯ ಹೆದ್ದಾರಿಗಳು. ನಮ್ದು ಎಂತ ಹೆದ್ದಾರಿ, ರಾಜಮಾರ್ಗ. ಹಲ್ಲೆಲೂಯಾ. ಯಾವ ಎದುರಿಲ್ಲ, ಹಂಗೆ ಹೋಗ್ತಾನೆ ಇರೋದು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ದೇವರ ಮಾರ್ಗದಲ್ಲಿ ನೀನು ಬರುವವನಾಗಬೇಕು. ದುಷ್ಟ ಮಾರ್ಗ ಇದೆ, ಆ ದುಷ್ಟ ಮಾರ್ಗದಲ್ಲಿ ನಾವು ನಡಿಬಾರ್ದು. ಕೆಟ್ಟ ಮಾರ್ಗಗಳಿದಾವೆ, ಆ ಕೆಟ್ಟ ಮಾರ್ಗದಲ್ಲಿ ನಾವು ಹೋಗಬಾರ್ದು. ಮನುಷ್ಯರ ಆಲೋಚನೆಗಳ ಮಾರ್ಗಗಳು ನಮ್ಮನ್ನ ತಪ್ಪಾದ ದಾರಿಗೆ ಎಳಿತಾವೆ, ಆ ತಪ್ಪಾದ ದಾರಿಯ ಮಾರ್ಗದಲ್ಲಿ ನಾವು ಹೋಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ನನ್ನ ಆಲೋಚನೆಗಳು, ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ, ನಿಮ್ಮ ಮಾರ್ಗಗಳಿಗಿಂತ ಉನ್ನತವಾಗಿರುವಂತವುಗಳಾಗಿದ್ದಾವೆ. ಆ ಮಾರ್ಗದಲ್ಲಿಯೇ ನೀವು ನಡೆಯುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಯಾವ ಮಾರ್ಗ ರೀ, ಯಾವ ಮಾರ್ಗ ನಾವು ನೋಡಿದ್ದು, ಪ್ರೇಯರ್ಲೆಸ್ ಜರ್ನಿ. ಅಂದ್ರೆ ಪ್ರಾರ್ಥನೆ ಇಲ್ಲದ ಜೀವಿತವನ್ನ ಜೀವಿಸಿದಂತ ನವೋಮಿಯ ಕುಟುಂಬ ಏನಾಯ್ತು, ನಾಶವಾಯ್ತು. ಹಲ್ಲೆಲೂಯಾ. ಎರಡನೇದು ರೆಕ್ಲೆಸ್ ಜರ್ನಿ, ಅಂದ್ರೆ ಅಲಕ್ಷ್ಯದಿಂದ ಕೂಡಿದಂತ ಪಯಣ. ಅದನ್ನ ಮಾಡಿರ್ತಕ್ಕಂಥ ಯೋನ ಭಯಂಕರ ತಿಪ್ಪಲ ಪಡಬೇಕಾಯ್ತು. ಮೂರನೇದಾಗಿ ಓನ್ ಜರ್ನಿ, ಸ್ವಂತ ಮಾರ್ಗ, ಸಮಾಧಾನದಲ್ಲಿರಬೇಕಾದವನು ಶಾಪವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ತಾನಾಗಿ. ಹಲ್ಲೆಲೂಯಾ. ಆ ಮೂರನೇ ಜರ್ನಿ ಮಾಡಿದಂಥವನ ರಕ್ಷಣೆ ವಸ್ತ್ರಗಳು ಏನಾದವು, ಕಳೆದುಕೊಂಡ. ಪುನಃ ಒಳ್ಳೆಯ ಸಮರಿಯನಾಗಿ ಯೇಸು ಕ್ರಿಸ್ತನು ಬಂದು ಆತನ ಗಾಯಗಳಲ್ಲಿ ಎಣ್ಣೆಯನ್ನ, ದ್ರಾಕ್ಷಾರಸವನ್ನ ಹಾಕಿ ಗಾಯಗಳನ್ನ ಕಟ್ಟಿ, ಗಾಯಗಳನ್ನ ವಾಸಿ ಮಾಡಿ ಛತ್ರಕ್ಕೆ ಆ ವ್ಯಕ್ತಿಯನ್ನು ಏನ್ ಮಾಡ್ತಾನೆ, ದೇವರು ಸಾಗಿಸ್ತಾನೆ. ಆ ಒಳ್ಳೆಯ ಸಮರಿಯನು ಯಾರಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾನೆ. ನಾಲ್ಕನೇದಾಗಿ ಯಾವ್ದ್ರಿ, ಲಾಂಗ್ ಜರ್ನಿ, ದೂರದ ದೇಶಕ್ಕೆ ಪಯಣವಾಗಿ ಹೊರಟ ವ್ಯಕ್ತಿ. ಹಲ್ಲೆಲೂಯಾ. ಹೋದ, ಎಲ್ಲವನ್ನ ಕಳ್ಕೊಂಡ, ಕೊನೆಯದಾಗಿ ಪುನಃ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಟ್ಟ ಆ ವ್ಯಕ್ತಿಯನ್ನ ದೇವ್ರು ಏನ್ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಈ ನಾಲ್ಕು ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಇದ್ರೂ ಕೂಡ ನಮ್ಗೇನ್ರಿ ಡೇಂಜರ್, ಹಲ್ಲೆಲೂಯಾ, ನಮ್ಗೇನ್ರಿ ಅಪಾಯನೇ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಈ ನಾಲ್ಕು ಮಾರ್ಗದಲ್ಲಿ ಇದ್ದಂಥವ್ರು ಪುನಃ ಏನ್ ಮಾಡಿದ್ರು, ದೇವರ ಕಡೆಗೆ ಅವರು ತಿರುಗಿಕೊಂಡ್ರು, ದೇವರಿಂದ ಆಶೀರ್ವಾದಗಳನ್ನ ಹೊಂದಿಕೊಂಡ್ರು. ಪ್ರಿಯರೇ, ಹಲ್ಲೆಲೂಯಾ. ಈ ಸಾಯಂಕಾಲದ ವೇಳೆಯಲ್ಲಿ ನಾವು ಮೊಣಕಾಲು ಹಾಕೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ಮಾತನಾಡಿದ್ದೀಯಾ, ನನಗಾಗಿ ನೀನು ರಾಜ್ಯ ಮಾರ್ಗವನ್ನ ಸಿದ್ಧ ಮಾಡಿದ್ದೀಯಪ್ಪ. ರಾಜಮಾರ್ಗದಲ್ಲಿ ನಾನು ನಡೆಯಬೇಕಾದ್ರೆ ಇವತ್ತಿನ ದಿನ ಇಕ್ಕಟ್ಟಿನ ಮಾರ್ಗ ನನಗೆ ಅವಶ್ಯಕ. ಆ ಇಕ್ಕಟ್ಟಿನ ಮಾರ್ಗ, ಆ ಮಾರ್ಗದಲ್ಲಿ ನೀನಿರುವಾಗ ನೀನು ಹೇಳಿದೆಯಪ್ಪ, ನಾನೇ ಮಾರ್ಗ ಎಂಬುದಾಗಿ, ನೀನೇ ಮಾರ್ಗವಾಗಿದ್ದು ನಮಗೆಲ್ಲರಿಗೂ ಕೂಡ ಸ್ವಾಮಿ ಆಶೀರ್ವಾದದ ಬಾಗಿಲನ್ನು ತೆರೆಯುವಂಥ ದೇವರಾಗಿದ್ದೀಯಪ್ಪ. ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ರಿ. ಸ್ವಾಮಿ, ನಾನು ಒಂದು ವೇಳೆ ಪ್ರಾರ್ಥನೆ ಇಲ್ಲದ ಪಯಣವನ್ನ ಮಾಡ್ತಾ ಇದ್ದೇನೇನು ಸ್ವಾಮಿ, ನಾನು ಒಂದು ವೇಳೆ ಅಲಕ್ಷ್ಯದಿಂದ ಕೂಡಿದಂಥ ಪಯಣವನ್ನ ಮಾಡ್ತಾ ಇದ್ದೀನೇನು, ನನ್ನ ಸ್ವಂತ ಪಯಣವನ್ನ ನಾನು ಮಾಡ್ತಾ ಇದ್ದೀನೇನು, ಅಥವಾ
ನಾನು ಒಂದು ವೇಳೆ ನಿನಗೆ ವಿರೋಧವಾದ ರೀತಿಯಲ್ಲಿ ನಿನ್ನ ಒಂದು ಸನ್ನಿಧಿಯಿಂದ ದೂರವಾಗಿ ಹೋಗಿ ನೀ ನನಗೆ ಬೇಡವೇ ಬೇಡ ಎನ್ನುವಂತ ಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ ಪ್ರಿಯಗಳೇ. ದೇವರು ಇವತ್ತಿನ ದಿನ ಹೇಳ್ತಾ ಇದ್ದಾರೆ, ನೀವು ನನ್ನ ಕಡೆಗೆ ತಿರುಗಿಕೊಂಡರೆ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ, ನಾನು ನಿಮ್ಮನ್ನು ಕರುಣಿಸುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾಕಂದರೆ ನನ್ನ ಮಾರ್ಗಗಳು ಉನ್ನತವಾದವುಗಳು, ಆ ಮಾರ್ಗದಲ್ಲಿ ನಾನೇ ನಿಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಸಂಜೆ ವೇಳೆಯಲ್ಲಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರ. ನಾವು ಯಾರು ಕೂಡ ನಾಶವಾಗಬಾರದು, ನಾವು ಯಾರು ಕೂಡ ಬಲಹೀನರಾಗಬಾರದು, ನಾವು ಯಾರು ಕೂಡ ಸ್ವಾಮಿ ದುಷ್ಟ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ, ಸ್ವಂತ ಮಾರ್ಗಗಳಲ್ಲಿ, ಮನುಷ್ಯ ಕಲ್ಪನೆಯ ಮಾರ್ಗಗಳಲ್ಲಿ ನಡೆಯಬಾರದು ಎಂಬುದಾಗಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು, ನನ್ನ ಮಾರ್ಗದಲ್ಲಿ ನಡೆದರೆ ನಿಮಗೆ ಬಿಡುಗಡೆ ಉಂಟು, ಆಶೀರ್ವಾದ ಉಂಟು ಎಂಬುದಾಗಿ ನೀನು ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀನು ಹೇಳಿದ್ದೀಯ, ನನ್ನ ಮಾರ್ಗಗಳು ಉನ್ನತವಾದ ಮಾರ್ಗಗಳು. ಎಷ್ಟು ಉನ್ನತ ಅಂದರೆ ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾದ ಮಾರ್ಗಗಳು ಎಂಬುದಾಗಿ ನೀವು ಮಾತಾಡಿದ್ದೀಯಪ್ಪ. ವಿಶೇಷವಾಗಿ ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಸಂತಮ್ಮವ್ರನ್ನ, ಅವರ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳನ್ನು, ಸೊಸೆಯಂದ್ರನ್ನು, ಅಳಿಯಂದ್ರನ್ನು, ಮೊಮ್ಮಕ್ಕಳನ್ನು ಎಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದು, ಕೂಡಿ ಬಂದಿರತಕ್ಕಂಥ ಎಲ್ಲ ಕುಟುಂಬಗಳನ್ನು, ಚಿಕ್ಕ ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ನೀನು ಮಾರ್ಗವನ್ನು ಈಗಾಗಲೇ ನಮಗೋಸ್ಕರವಾಗಿ ತೆರೆದಿಟ್ಟಿದ್ದೀಯ. ನೀನು ಹೇಳಿದ ಮಾರ್ಗದಲ್ಲಿಯೇ ನಾವು ನಡೆಯುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನೀನು ಹೇಳಿದ್ದೀಯಪ್ಪ. ಅಂದು ತೋಮನು ಕೇಳಿದಾಗ, ತೋಮನೇ ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ. ಹೌದು ಸ್ವಾಮಿ, ನೀನೇ ನನ್ನ ಮಾರ್ಗವಾಗಿದ್ದೀಯ, ನೀನೇ ನನ್ನ ಸತ್ಯವಾಗಿದ್ದೀಯ, ನನ್ನ ಜೀವವೂ ಕೂಡ ನೀನೇ ಆಗಿದ್ದೀಯಪ್ಪ. ನಮ್ಮೆಲ್ಲರ ಜೀವ, ಮಾರ್ಗ, ಸತ್ಯ ನೀವಾಗಿರುವುದಕ್ಕಾಗಿ ನಿಮಗೆ ಅನಂತ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನಂತ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದರೂ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಸಂಗಡಲು, ನಮ್ಮೆಲ್ಲರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज को।